ವಾಂಗಿಬಾತ್ನ ಗೊಜ್ಜು ಮಾಡೋದ್ರಿಂದ ಒಂಥರ ಟೇಸ್ಟ್ ಇರುತ್ತೆ, ಪಲಾವ್ ರೀತಿ ದಮ್ ಕಟ್ಟಿ ಮಾಡೋದ್ರೇ ಒಂಥರ ಟೇಸ್ಟ್ ಇರುತ್ತೆ. ನಾನಿವತ್ತು ಸ್ಪರ್ಶ್ ಮಸಾಲ ಅವರ ವಾಂಗಿಬಾತ್ ಪುಡಿನ ಬಳಸ್ಕೊಂಡು ವಾಂಗಿಬಾತ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣಸಿಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಎಣ್ಣೆನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. 1 ಕಪ್ ಕ್ಯಾಪ್ಸಿಕಮ್, ಅರ್ಧ ಕಪ್ಪಿನಷ್ಟು ಹಸಿ ಬಟಾಣಿನ ಸೇರಿಸ್ಕೊಂಡು ಅದನ್ನು ಕೂಡ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡು ಇದಕ್ಕೆ 1/4 kg ಹಸಿರು ಬದನೆಕಾಯಿ, ಅರಿಶಿಣದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು 5 ರಿಂದ 6 ನಿಮಿಷ ಬೇಯಿಸ್ಕೋಬೇಕು. 1 ಕಪ್ಪಿನಷ್ಟು ಹುಣಸೆಹಣ್ಣಿನ ರಸ, ಅರ್ಧ ಟೀ ಸ್ಪೂನಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಈ ಬದನೆಕಾಯಿನ ಒಂದು 8 ರಿಂದ 10 ನಿಮಿಷ ಬೇಯಿಸ್ಕೋಬೇಕು. ಬಹಳ ರುಚಿಯಾಗಿರ್ತಕ್ಕಂಥ ಸ್ಪರ್ಶ್ ಮಸಾಲ ಅವರ ವಾಂಗಿಬಾತ್ ಪುಡಿನ 2 ಟೇಬಲ್ ಸ್ಪೂನ್ ಅಷ್ಟು ಬದನೆಕಾಯಿ ಬೆಂದಾದ ನಂತರ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ವಾಂಗಿಬಾತ್ ಗೊಜ್ಜು ರೆಡಿ ಆಗುತ್ತೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ರೈಸನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ವಾಂಗಿಬಾತ್ ತಿನ್ನಲಿಕ್ಕೆ ರೆಡಿ ಆಗುತ್ತೆ. ನೀವು ಕೂಡ ಸ್ಪರ್ಶ್ ಮಸಾಲ ಅವರ ವಾಂಗಿಬಾತ್ ಪುಡಿನ ಬಳಸಿ ವಾಂಗಿಬಾತ್ನ ಮಾಡಿಕೊಂಡು ರುಚಿನ ನೋಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ.